ಗುಡ್ ಮಾರ್ನಿಂಗ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ನಮ್ಮ ಸೈಡಲ್ಲಿ ಸ್ವಲ್ಪ ಮಳೆ ಬಂದಿತ್ತು ನೈಟ್. ಹಾಗಾಗಿ ಇವತ್ತು ಬೆಳಿಗ್ಗೆ ಎದ್ದ ಕೂಡಲೇ ನಾನು ಫ್ರೆಶ್ ಅಪ್ ಆಗಿ ಯೋಗ ಎಲ್ಲ ಮುಗಿಸಿ ಹೂವಿನ ಗಿಡದ ಹತ್ರ ಬಂದಿದ್ದೀನಿ. ಮಳೆ ಬಂದರೆ ಹೂವಿನ ಗಿಡನ ನೋಡೋದೇ ಒಂಥರ ಖುಷಿ. ಅಂದರೆ ಗಿಡದ ಮೇಲೆಲ್ಲ ನೀರು ಇರುತ್ತಲ್ವಾ, ಹನಿಗಳು ಹೂವಿನ ಮೇಲೆಲ್ಲ ಇರುತ್ತೆ. ಸೊ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಎದ್ದು ನಾನು ಈ ಥರ ಸ್ವಲ್ಪ ಹೂವಿನ ಗಿಡದ ಹತ್ರ ಎಲ್ಲ ಹೋಗ್ಬಿಟ್ಟು ಹೂಗಳನ್ನೆಲ್ಲ ನೋಡಿಕೊಂಡು ಆಮೇಲೆ ನನ್ನ ಒಂದು ರುಟೀನ ಸ್ಟಾರ್ಟ್ ಮಾಡ್ತೀನಿ. ಮಳೆ ಸ್ಟಾರ್ಟ್ ಆದಾಗ ಹಿಂದಿನ ದಿನ ಏನಾದರೂ ಮಳೆ ಬಂದರೆ ಅದರ ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದ ಕೂಡಲೇ ನನಗೆ ಹೇಗೆ ಅನ್ಸುತ್ತೆ ಅಂತ ಹೇಳಿದರೆ, ಎಲ್ಲಿಯಾದರೂ ಹೊರಗಡೆ ಹೋಗೋಣ, ಅಂದರೆ ಟ್ರಾವೆಲ್ ಮಾಡೋಣ ಕಾರಲ್ಲಿ ಅಂತ ನನಗೆ ತುಂಬ ಅನಿಸುತ್ತೆ. ಇದು ಯಾವಾಗಲೂ ನನ್ನ ಹಸ್ಬೆಂಡಲ್ಲಿ ಹೇಳ್ತಾ ಇರ್ತೀನಿ, ಮಳೆ ಬಂದ ನೆಕ್ಸ್ಟ್ ಡೇ ಎಲ್ಲಿಯಾದರೂ ಹೋಗುವ ಒಂದ್ಸಲ ಈ ವರ್ಷ ಅಂತ ಅಂದ್ಬಿಟ್ಟು. ಸೊ ನೋಡಬೇಕು ಏನಂತ ಅಂದ್ಬಿಟ್ಟು ಹಾಗೆ ಹೊರಗಡೆ ಹೋಗಿ ಸ್ವಲ್ಪ ಗಿಡದ ಹತ್ರ ಎಲ್ಲ ಸುತ್ತಾಡ್ಕೊಂಡು ಇವಾಗ ಒಳಗಡೆ ಬಂದು ABC ಜ್ಯೂಸ್ ಮಾಡಿಕೊಂಡೆ. ಇವತ್ತು ಅಂದರೆ ಒಂದೊಂದು ದಿನ ಏನಂತ ಹೇಳಿದರೆ ABC ಜ್ಯೂಸ್ ಮಾಡ್ತೀನಿ ನಾನು ವಾರದಲ್ಲಿ 3 ಸಲ. ಒಂದೊಂದು ಸಲ ಒಂದಿದ್ರೆ ಒಂದಿರಲ್ಲ ಮನೆಯಲ್ಲಿ. ಹಾಗಾಗಿ ಏನಿರುತ್ತೋ ಅದರಲ್ಲಿ ಮಾಡ್ಕೋತೀನಿ. ಕ್ಯಾರೆಟ್ ಜ್ಯೂಸು, ಬೀಟ್ರೂಟ್ ಜ್ಯೂಸು ಎಲ್ಲಾನು ಇದ್ರೆ ABC ಜ್ಯೂಸ್ ಈ ಥರ ಮಾಡ್ತೀನಿ. ಹಾಗೆ ಬೆಳಗಿನ ತಿಂಡಿಗೆ ಇವತ್ತು ಓಡ್ ರೊಟ್ಟಿ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಇವತ್ತಿನ ಒಂದು ಓಡ್ ರೊಟ್ಟಿ ತುಂಬಾ ಸಾಫ್ಟಾಗಿ ಬಂದಿತ್ತು. ಕೆಲವೊಬ್ರು ಕೇಳ್ತಾರೆ, ನಾವು ಯಾವ ಥರ ಮಾಡಿದ್ರು ಚೆನ್ನಾಗಿ ಬರಲ್ಲ, ನೀವು ಹೇಳ್ತಿರಲ್ವ ಅದೇ ಥರ ಮಾಡ್ತೀವಿ ಬಟ್ ಚೆನ್ನಾಗಿ ಬರಲ್ಲ ಅಂತ ಹೇಳ್ತಾರೆ. ಕಾವಲಿ ಮೇಲೆ ಡಿಪೆಂಡ್ ಆಗಿರ್ಬೋದು ಅಂತ ಅನ್ಕೋತೀನಿ. ಇವತ್ತು ಯಾಕೋ ಬ್ಲ್ಯಾಕ್ ಟೀ ಕುಡಿಬೇಕು ಅಂತ ಅನ್ನಿಸ್ತು ಅಂತ ಅಂದ್ಬಿಟ್ಟು ಸ್ವಲ್ಪ ಬ್ಲ್ಯಾಕ್ ಟೀ ಕೂಡ ಮಾಡಿಕೊಂಡೆ. ಹಾಗೆ ಒಂದು 2-3 ದಿನದಿಂದ ಸ್ವಲ್ಪ ಹೆಲ್ತ್ ಮೇಲೆ ಏನೋ ಒಂಥರ ಡಿಫ್ರೆನ್ಸ್ ಆದ ರೀತಿ ಫೀಲ್ ಆಗ್ತಾ ಇತ್ತು. ಸ್ವಲ್ಪ ಅಪ್ಸೆಟ್ ಆಗಿತ್ತು ಹೆಲ್ತ್ ಕೂಡ ನಂದು. ಯೂಶ್ವಲಿ ನನಗೆ ಯೂರಿನ್ ಇನ್ಫೆಕ್ಷನ್ ಆದಾಗ ಕೆಲವೊಂದು ಸಲ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ, ಬ್ಯಾಕ್ ಪೇಯ್ನ್ ಇರುತ್ತೆ, ಕಿಬ್ಬೊಟ್ಟೆ ನೋವು, ಊಟ ಸೇರಲ್ಲ, ಈ ಥರ ಎಲ್ಲ ಆಗುತ್ತೆ. ಸೊ ಈ ಸಲ ಕೂಡ ಅಲ್ಲಿಂದನೇ ಸ್ಟಾರ್ಟ್ ಆಗಿತ್ತು ಸಿಂಪ್ಟಮ್ಸ್. ನನಗೆ ಕೂಡ ಕನ್ಫರ್ಮ್ ಆಯಿತು ಇದು ಯೂರಿನ್ ಇನ್ಫೆಕ್ಷನ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಡಾಕ್ಟರ್ ಇದ್ದಲ್ಲಿಗೆ ಹೋದೆ, ಅವರು ರಜೆಯಲ್ಲಿದ್ದರು. ಹಾಗಾಗಿ ಮೆಡಿಕಲ್ಗೆ ಹೋಗಿ ನಾನು ಅವರಿಗೆ ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಮೆಡಿಕಲ್ಗೆ ಹೋಗಿಬಿಟ್ಟು ಡಾಕ್ಟ್ರಿಗೆ ಫೋನ್ ಮಾಡಿ ಅವರೆಲ್ಲ ಹೇಳಿದರು ಈ ಥರ ಟ್ಯಾಬ್ಲೆಟ್ಸ್ ಕೊಡಿ ಅಂತ ಅಂದ್ಬಿಟ್ಟು. ಅದನ್ನು ತೊಗೊಂಡು ಇವಾಗ ವಾಪಸ್ ಮನೆಗೆ ಬಂದು ಅಡುಗೆ ಕೆಲಸನ ಶುರು ಮಾಡಿಕೊಂಡೆ. ಈ ಯೂರಿನ್ ಇನ್ಫೆಕ್ಷನ್ ಅಂತ ಅನ್ನೋದು ಬೇರೆ ಬೇರೆ ಕಾರಣಗಳಿಂದ ಬರುತ್ತೆ. ನನಗೆ ಯಾವಾಗಲೂ ಸ್ಟಾರ್ಟ್ ಆಗೋದು ಹೇಗೆ ಅಂತ ಹೇಳಿದರೆ, ಸ್ವಲ್ಪ ಹುಳಿ ಪದಾರ್ಥ ಜಾಸ್ತಿ ನನ್ನ ಬಾಡಿ ಸೇರಿದಾಗ ಈ ಥರ ಒಂದು ಯೂರಿನ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಪ್ರತಿ ವರ್ಷ ಏನು ಮಾವಿನ ಹಣ್ಣಿನ ಸೀಸನ್ ಟೈಮಲ್ಲಿ ನನಗೆ ಸ್ವಲ್ಪ ಜಾಸ್ತಿ ಯೂರಿನ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಇಯರ್ ಕೂಡ ಸ್ಟಾರ್ಟ್ ಆಗಿತ್ತು. ಅಂದರೆ ಮಾವಿನ ಹಣ್ಣಿಂದ ಸ್ವಲ್ಪ ಜಾಸ್ತಿ ಜ್ಯೂಸ್ ಕುಡಿಯೋದಿರ್ಬೋದು, ಇಲ್ಲ ಅಂತ ಹೇಳಿದರೆ ಏನಾದರೂ ಇವಾಗ ಮೊನ್ನೆ ಕೂಡ ಅಷ್ಟೇ ಒಂದು ಗ್ರೇವಿ ಮಾಡ್ಕೊಂಡಿದ್ದೆ, ಹುಳಿ ಮೆಣಸು ಮಾಡ್ಕೊಂಡಿದ್ದೆ. ಇನ್ನು ಉಪ್ಪುಂಚಿ ಅಂತ ಹೇಳ್ತೀವಿ, ಅದನ್ನು ಬರೀ ಉಪ್ಪು ಮತ್ತು ಮೆಣಸು ಹಾಕಿಬಿಟ್ಟು ಅದನ್ನು ಕಿವುಚಿ ಊಟ ಮಾಡ್ತೀವಿ ನಾವು ನಮ್ಮ ತುಳುನಾಡಲ್ಲಿ. ಸೊ ಅದನ್ನೆಲ್ಲ ಮಾಡ್ತಾ ಇರ್ತೀನಿ. ನಾನು ಕೂಡ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ ಮನೆಯಲ್ಲಿ ಮಾವಿನ ಹಣ್ಣನ್ನು ಅಂತ ಹೇಳ್ಬೋದು. ಆ ಟೈಮ್ನಲ್ಲಿ ಸ್ವಲ್ಪ ಹುಳಿ ಮಾವಿನ ಹಣ್ಣನ್ನು ಜಾಸ್ತಿ ನಾನು ಉಪಯೋಗಿಸಿದಾಗ ಈ ಥರ ಒಂದು ಪ್ರಾಬ್ಲಮ್ ನನಗೆ ಸ್ಟಾರ್ಟ್ ಆಗುತ್ತೆ. ಮಾವಿನ ಹಣ್ಣು ಅಂತ ಹೇಳೋದಕ್ಕಾಗಲ್ಲ, ಲಿಂಬೆ ಹಣ್ಣಿನ ಜ್ಯೂಸು ಜಾಸ್ತಿ ಕುಡಿದ್ರೆ, ಆಮೇಲೆ ಕೆಲವೊಂದು ಏನಾದರೂ ಇವಾಗ ಪಾನಿಪುರಿ ತಿಂದಾಗ ಅದರ ಪಾನಿ ಜಾಸ್ತಿ ಕುಡಿದ್ರೆ ಎಲ್ಲ ನನಗೆ ಸ್ವಲ್ಪ ಯೂರಿನ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಈ ಸಲ ಕೂಡ ಅದೇ ರೀತಿ ಆಯಿತು. ಡಾಕ್ಟರ್ ಹೇಳಿದರು, ನಿಮಗೆ ಹುಳಿ ಅಂಶ ತಿಂದರೆ ಆಗಲ್ಲ ಅಲ್ವಾ, ಮತ್ತೆ ಯಾಕೆ ತಿನ್ನಕ್ಕೆ ಹೋದ್ರಿ ಅಂತ ಅಂದ್ಬಿಟ್ಟು. ಸ್ವಲ್ಪ ಜಾಸ್ತಿ ಆದಾಗ ಈ ರೀತಿ ಆಗುತ್ತೆ. ಹಾಗೆ ಮನೆಗೆ ಬಂದು ನನಗೆ ಸ್ವಲ್ಪ ತೊಂಡೆಕಾಯಿ ಪಲ್ಯ ಮಾಡಿಕೊಂಡೆ. ಕುಕ್ಕರಲ್ಲಿ 1-2 ವಿಷಲ್ ಕೂಗಿಸ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಈ ತೊಂಡೆಕಾಯಿ ಪಲ್ಯ. ಸ್ವಲ್ಪ ಬೇಯೋದಕ್ಕೆ ಜಾಸ್ತಿ ಟೈಮ್ ಬೇಕಲ್ವಾ, ಹಾಗಾಗಿ ಕುಕ್ಕರಲ್ಲಿ ಮಾಡಿಕೊಂಡೆ. ಹಾಗೆ ಮೀನು ಸಾರು ಮಾಡಿಕೊಂಡೆ. ಆಮೇಲೆ ಸ್ವಲ್ಪ ಸಲಾಡ್ ಮಾಡಿಕೊಂಡೆ ಸಿಂಪಲ್ ಆಗಿ, ನನಗೋಸ್ಕರ ಅಂತ ಮಾಡಿರುವಂಥದ್ದು. ನಾನು ಮೀನು ಸಾರು ತಿನ್ನಲ್ಲ. ಒಂದು 2-3 ಡೇಸ್ ಸ್ವಲ್ಪ ಫುಡ್ ಮೇಲೆ ಕೇರ್ ಬೇಕಾಗತ್ತೆ. ಇಲ್ಲ ಅಂತ ಹೇಳಿದರೆ ಉಪ್ಪು ಹುಳಿ ಖಾರ ಜಾಸ್ತಿ ತಿಂದರೆ ಜಾಸ್ತಿ ಆಗುತ್ತೆ ಯೂರಿನ್ ಇನ್ಫೆಕ್ಷನ್. ಇನ್ನು ನಾನು ಜಾಸ್ತಿ ಕುಡಿಯೋದಂತ ಹೇಳಿದರೆ ಬಾರ್ಲಿ ನೀರು ಕುಡಿತೀನಿ, ಹಾಗೆ ನೀರು ಕುಡಿತೀನಿ. ಈ ಟೈಮ್ನಲ್ಲಿ ನೀರು ಜಾಸ್ತಿ ಕುಡಿಯೋದ್ರಿಂದ ಆ ಏನು ಯೂರಿನರಿ ಟ್ರ್ಯಾಕಲ್ಲಿ ಇನ್ಫೆಕ್ಷನ್ ಆಗಿರುತ್ತಲ್ವ, ಆ ಜಾಗದಲ್ಲಿ ಆಗಿರುವಂತಹ ಇನ್ಫೆಕ್ಷನ್ನ, ಅಲ್ಲಿರುವಂಥ ಟಾಕ್ಸಿನ್ಸ್ನ ಅಲ್ಲಿ ನಾವು ಕುಡಿಯುವಂತಹ ನೀರು ಕಂಪ್ಲೀಟಾಗಿ ಅದನ್ನು ಫ್ಲಶ್ ಔಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಅದರಿಂದ ನೀರು ಜಾಸ್ತಿ ಕುಡಿಬೇಕು. 4 ಲೀಟರ್ ನೀರು ಕಂಪಲ್ಸರಿ ಯೂರಿನ್ ಇನ್ಫೆಕ್ಷನ್ ಆದವರು ಕುಡಿಲೇಬೇಕಾಗತ್ತೆ. ಇದರಿಂದ ಬೇಗನೆ ಕಡಿಮೆ ಆಗುತ್ತೆ. ಸೊ ಇದಕ್ಕೆ ನಾನೇ ಎಕ್ಸಾಂಪಲ್. ನಾನು ಪ್ರತಿ ಸಲ ಇದೇ ರೀತಿ ಮಾಡ್ತೀನಿ. ಒಂದು 3 ಡೇಸ್ ಆ್ಯಂಟಿಬಯೋಟಿಕ್ ತೊಗೋತೀನಿ, ಹಾಗೆ ನಂತರ ಜಾಸ್ತಿ ನೀರು, ಬಾರ್ಲಿ ನೀರೆಲ್ಲ ಕುಡಿತೀನಿ. ಈ ಥರ ಮಾಡ್ತೀನಿ. ಹಾಗೆ ನನ್ನ ಮಗಳು ನೋಡಿ ಇಲ್ಲಿ ಸೌತೆಕಾಯಿ ಇತ್ತಲ್ವ, ಈರುಳ್ಳಿ ಕ್ಯಾರೆಟ್ ಎಲ್ಲ ಹಾಕ್ಕೊಂಡು ಮೊಸರೆಲ್ಲ ಹಾಕ್ಕೊಂಡು ಅವರಿಗೋಸ್ಕರ ಅಂತ ಅಂದ್ಬಿಟ್ಟು ಒಂದು ಸಲಾಡ್ ಕೂಡ ಮಾಡಿಕೊಂಡ್ಲು. ಹಲೋ, ಗುಡ್ ಮಾರ್ನಿಂಗ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನೆಕ್ಸ್ಟ್ ಡೇ ವಾಪಸ್ ಬೆಳಿಗ್ಗೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಅಂತ ಹೇಳಿದರೆ 6 ಗಂಟೆ ಆಗ್ತಾ ಉಂಟು ಅಷ್ಟೇ. ಇವತ್ತು ಸ್ವಲ್ಪ ಬೇಗ ಎದ್ದಿದೆ. 5 ಗಂಟೆಗೆ ಎದ್ದು ತಿಂಡಿ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಏನು ಇವತ್ತು ಸ್ಪೆಷಲ್ ಅಂತ ಹೇಳಿದರೆ, ಇವತ್ತು ನಮ್ಮ ಆದ್ವಿ ಬರ್ತ್ಡೇ ಇದೆ. ಸೊ ಹಾಗಾಗಿ ಟೆಂಪಲ್ ಹೋಗೋದಕ್ಕಿದೆ. ಟೆಂಪಲ್ ಹೋಗಿಬಿಟ್ಟು ಆಮೇಲೆ ಅಲ್ಲಿಂದ ಸೀದಾ ನಾವು ಅಮ್ಮನ ಮನೆಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಯಾಕೆಂತ ಹೇಳಿದರೆ ಇನ್ನು ನೆಕ್ಸ್ಟ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, ಆದ್ವಿಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ವ. ಸೊ ನಂತರ ನಮಗೆ ಹೋಗೋದಕ್ಕಾಗಲ್ಲ, ಮಳೆಯೆಲ್ಲ ಸ್ಟಾರ್ಟ್ ಆದರೆ ತುಂಬ ಕಷ್ಟ ಹೋಗೋದು ಅಂತ ಅಂದ್ಬಿಟ್ಟು
ಮಳೆ ಇದ್ರೂ ತೊಂದರೆ ಇಲ್ಲ, ಹೋಗಿ ಬರ್ಬೋದು. ಬಟ್ ಈ ಸ್ಕೂಲೆಲ್ಲ ಸ್ಟಾರ್ಟ್ ಆದರೆ ರಜೆ ಮಾಡೋ ಹಾಗಿಲ್ಲ ಅಲ್ವಾ. ಸೊ ಹಾಗಾಗಿ ಸ್ಕೂಲ್ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲೇ ಒಂದ್ಸಲ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿ ಹೊರಟಿದ್ದೀವಿ ಇವತ್ತು ಹೋಗಬೇಕು ಅಂತೇಳಿ. ಹಾಗೆ ಇವತ್ತು ತಿಂಡಿಗೆ ಹಲಸಿನ ಕಡುಬು, ಹಲಸಿನ ಹಣ್ಣಿನ ಗಟ್ಟಿ ಮಾಡ್ತಾಯಿದ್ದೀನಿ, ತೋರಿಸ್ತೀನಿ. ಸ್ವಲ್ಪ ಬೇಗ ಎದ್ದು ಶುರು ಮಾಡಿಕೊಂಡೆ, ಹಾಗಾಗಿ ಬೇಗ ಮಾಡಿದರೆ ತಿಂಡಿ ಎಲ್ಲ ತಿಂದು ಹೋಗ್ಬೋದಲ್ವಾ ಅಂತ. ಲೈಟಾಗಿ ಜಾಸ್ತಿ ತಿನ್ನೋದಕ್ಕಾಗಲ್ಲ. 7 ಗಂಟೆ ಹೊತ್ತಿಗೆ ಹೊರಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು ಏನಾಗತ್ತೆ ಅಂತ ಅಂದ್ಬಿಟ್ಟು. 6:15 ಆಗ್ತಾ ಬಂತು. ಇನ್ನು ಎಲ್ಲರದ್ದು ಸ್ನಾನ ಮುಗಿಬೇಕು, ಆಮೇಲೆ ತಿಂಡಿ ತಿನ್ನಬೇಕು, ಟೀ ಕುಡಿಬೇಕು, ನಂತರ ಹೋಗಬೇಕು. ನೋಡೋಣ ಎಷ್ಟೊತ್ತಾಗತ್ತೆ ಅಂತ ಅಂದ್ಬಿಟ್ಟು. 7 ಗಂಟೆಗೆ ಹೋದರೆ ಅಮ್ಮನ ಮನೆಗೆ ಬೇಗ ರೀಚ್ ಆಗ್ಬೋದಲ್ವಾ ಅಂತ ಅಂದ್ಕೊಂಡಿದ್ದೀನಿ. ಮಗುನ ನೋಡಬೇಕು ಅಂತ ತುಂಬ ಆಸೆ ಆಗ್ತಾ ಇದೆ. ವಿಡಿಯೋ ಕಾಲ್ ಮಾಡಬೇಕಿದ್ರೆ ವಿಡಿಯೋ ಎಲ್ಲ ಕಳಿಸ್ತಾ ಇರ್ತಾಳೆ ಕೌಶಿ, ವಿಡಿಯೋ ಕಾಲ್ ಕೂಡ ಮಾಡ್ತಾ ಇರ್ತಾಳೆ. ಅವಾಗೆಲ್ಲ ತುಂಬ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಹೋಗಬೇಕು, ಹೊರಡಬೇಕಿನ್ನು. ಎಲ್ಲಿಗಾದರೂ ಹೋಗ್ಲಿಕ್ಕಿದ್ರೆ ಎಷ್ಟು ತಲೆನೋವು ಅಂತ ಹೇಳಿದರೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕಿಚನ್ ಕ್ಲೀನ್ ಮಾಡಬೇಕು. ಅಡುಗೆ ಎಲ್ಲ ಉಳಿದಿದ್ರೆ ಅದನ್ನೆಲ್ಲ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಅನ್ನ ಎಲ್ಲ ಉಳಿದ್ರೆ ತೊಂದರೆ ಇಲ್ಲ ನಮ್ಗೆ. ಏನಂತ ಹೇಳಿದರೆ ನನ್ನ ಹಸ್ಬೆಂಡ್ ಅಣ್ಣನ ಮನೆಯಲ್ಲಿ ದನ ಇದೆ ಆಯಿತಾ. ಸೊ ಹೊರಗಡೆ ಬಕೆಟ್ಗೆ ಹಾಕಿಬಿಟ್ರೆ ಆ ದನಗಳು ಬಂದು ತಿಂದ್ಕೊಂಡು ಹೋಗುತ್ತೆ. ಸೊ ಅನ್ನ ಉಳಿದ್ರೆ ನನಗೆ ಅಷ್ಟೊಂದು ಟೆನ್ಷನ್ ಆಗೋಲ್ಲ. ಮತ್ತು ಇನ್ನೇನು ಉಳಿಯುವಂಥದ್ದಂತ ಏನಿಲ್ಲ. ಏನಾದರೂ ಸಾರು ಸಾಂಬಾರು, ನಿನ್ನೆ ಚಿಕನ್ ಮಾಡಿದ್ದೆ, ಅದು ಖಾಲಿಯಾಗಿದೆ. ಸ್ವಲ್ಪ ಮಾಡಿದ್ದೆ, ಅದು ಖಾಲಿಯಾಗಿದೆ. ಅದೊಂದು ಟೆನ್ಷನ್ ಇಲ್ಲ ಅಂತ ಹೇಳಿದ್ರೆ ಅದು ಕೂಡ ಉಳಿದ್ರೆ ಅದೊಂದು ಟೆನ್ಷನ್ ಯಾರಿಗೆ ಕೊಡೋದು ಅಂತ ಅಂದ್ಬಿಟ್ಟು. ಮತ್ತಿನ್ನೇನಿಲ್ಲ, ಕಿಚನ್ ಕ್ಲೀನ್ ಮಾಡಿಬಿಟ್ಟು ಹೋಗೋದು. ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಲ್ಲ ಇವತ್ತು. ಅಂದರೆ ನಾವು ನಾಳೆ ಬರಲ್ಲ, ನಾಳ್ದು ಬರ್ತೀವಿ. ಸೊ ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಿದರೆ ನಾಳ್ದು ವಾಪಸ್ ಬಂದಾಗ ಹಾಗೆ ಆಗುತ್ತೆ. ವಾಪಸ್ ಕ್ಲೀನ್ ಮಾಡಬೇಕು. ಮನೆ ಗುಡಿಸೋದು ಒರೆಸೋದೇನು ಮಾಡಲ್ಲ ಇವತ್ತು. ಬಟ್ಟೆ ಸ್ವಲ್ಪ ಇದೆ, ಅದನ್ನು ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿಬಿಟ್ಟು ಎಲ್ಲಿಯಾದರೂ ಶೆಡ್ಡಲ್ಲಿ ಹಾಕಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗಲೂ ನಾನು ನಿನ್ನೆ ದಿನ ಸಂಜೆ ಟೈಮಲ್ಲಿ ಈ ಥರ ಹಲಸಿನ ಹಣ್ಣಿನ ಕಡುಬು ಮಾಡ್ತೀನಿ. ಇವತ್ತು ನನಗೆ ಟೈಮ್ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಬೆಳಿಗ್ಗೆ 5 ಗಂಟೆಗೆ ಎದ್ದು ಹಲಸಿನ ಕಡುಬನ್ನು ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹಲಸಿನ ಸೊಳೆ ಇತ್ತು, ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆ, ಇನ್ನು ನಾನೊಂದು 2-3 ದಿನ ಬಿಟ್ಟು ಅಮ್ಮನ ಮನೆಯಿಂದ ವಾಪಸ್ ನಮ್ಮ ಮನೆಗೆ ಬರೋದು, ಅಷ್ಟರಲ್ಲಿ ಹಾಳಾಗತ್ತೆ ಅಂತ ಅಂದ್ಬಿಟ್ಟು ಅದನ್ನು ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಬಾರ್ಲಿ ಗಂಜಿನ ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ಇದರ ನೀರನ್ನು ಸೋಸ್ಕೊಂಡ್ಬಿಟ್ಟು ಒಂದು ಬಾಟಲ್ಗೆ ಹಾಕಿಬಿಟ್ಟು ದಾರಿ ಮಧ್ಯೆ ಹೋಗ್ತಾ ಕುಡಿತಾ ಇದ್ರೆ ತುಂಬಾನೇ ನನಗೆ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಈ ಟೈಮ್ನಲ್ಲಿ ನಾನು ಜಾಸ್ತಿ ಸ್ಕಿಪ್ ಮಾಡೋ ಹಾಗಿಲ್ಲ. ನನಗೆ ಅಂದರೆ ನನ್ನ ಬಾಡಿಗೆ ವಾಟರ್ ಕಂಟೆಂಟ್ ತುಂಬಾ ಬೇಕಾಗತ್ತೆ. ಸೊ ಹಾಗಾಗಿ ಎಲ್ಲೇ ಹೋಗಲಿ ಎಲ್ಲೇ ಬರಲಿ ನಾನು ನೀರಿನ ಬಾಟ್ಲು ಕೈಯಲ್ಲಿ ಹಿಡ್ಕೊಳ್ಳೇಬೇಕಿಲ್ಲ ಅಂತ ಹೇಳಿದರೆ ಈ ಥರ ಬಾರ್ಲಿ ನೀರಾದರೂ ಕುಡಿಲೇಬೇಕು. ಇನ್ನು 1-2 ಪಾರ್ಸೆಲ್ ಇತ್ತು ರಿಟರ್ನ್ಗೆ ಅಂತ ಅಂದ್ಬಿಟ್ಟು. ಮೀಶೋದ್ದು 1-2 ಪ್ರಾಡಕ್ಟ್ ಇತ್ತು. ಅದನ್ನು ಮನೆಯಲ್ಲಿ ಯಾರಿಲ್ಲ ಅಲ್ವಾ, ಸೊ ಅವ್ರು ಬಂದಾಗ ಕೊಟ್ಟಿಲ್ಲ ಅಂತ ಹೇಳಿದರೆ ಮತ್ತೆ ತುಂಬ ಡಿಲೇ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿ ಹಾಗೆ ಹೊರಗಡೆ ತುಂಬ ಅದನ್ನು ಒಂದು ಜಾಗದಲ್ಲಿ ಇಟ್ಟಿರ್ತೀನಿ. ಅವ್ರಿಗೆ ಅವ್ರು ಫೋನ್ ಮಾಡಿದಾಗ ಹೇಳ್ತೀನಿ, ಈ ಥರ ಒಂದು ಜಾಗದಲ್ಲಿ ಇಟ್ಟಿದ್ದೀನಿ, ಅಲ್ಲಿಂದ ತೊಗೊಳ್ಳಿ ಅಂತ ಅಂದ್ಬಿಟ್ಟು. ಅವರು ಪರಿಚಯದವರೇ ಆದ್ದರಿಂದ ಅಲ್ಲಿಂದ ತೊಗೊಂಡು ಹೋಗ್ತಾರೆ. ಸೊ ಹಾಗೆ ಹೊರಗಡೆ ಇಟ್ಟು ಎಲ್ಲ ಕೆಲಸಗಳನ್ನು ಮುಗಿಸಿ ಇವಾಗ ಹೊರಟೆವು. ಇವಾಗ ಅಂದರೆ ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಟೆಂಪಲ್ಗೆ ಹೋಗಿಬಿಟ್ಟು ಆಮೇಲೆ ಅಮ್ಮನ ಮನೆಗೆ ಹೋಗೋಣ. ಹೇಗೂ ಅದು ಬರ್ತ್ಡೇ ಅಲ್ವಾ ಇವತ್ತು. ಸೊ ಹಾಗಾಗಿ ಟೆಂಪಲ್ಗೆ ಹೋಗಿ ಒಂದು ಕೆಲಸ ಮುಗಿಯತ್ತಲ್ವ, ಆಮೇಲೆ ಅಮ್ಮನ ಮನೆಗೆ ಹೋಗೋಣ. ಇವತ್ತು ಒಂದು ಬರ್ತ್ಡೇ ಸೆಲೆಬ್ರೇಷನ್ ನಮ್ಮ ಆದ್ವಿದ್ದು ಅಮ್ಮನ ಮನೇಲಿ ಇರುತ್ತೆ. ಇನ್ನು ಮನೆಯಿಂದ ನಾವು ಬೇಗನೆ ಹೊರಟಿದ್ವಿ ಅಲ್ವಾ, 10 ಗಂಟೆ ಹೊತ್ತಿಗೆ ಅಮ್ಮನ ಮನೆಗೆ ಕೂಡ ರೀಚ್ ಆದ್ವಿ. ಸ್ವಲ್ಪ ಬೇಗನೆ ಬಂದ್ವಿ ಇವತ್ತು. ಅಮ್ಮನ ಮನೆಗೆ ಬರಬೇಕಿದ್ರೆ ಎಲ್ಲ ಕೆಲಸಗಳು ಆಗಿತ್ತು ಅವ್ರದ್ದು. ಹಾಗೆ ಅಡುಗೆ ಕೆಲಸ ಕೂಡ ಎಲ್ಲ ಮುಗಿಸ್ಕೊಂಡಿದ್ರು ಅಮ್ಮ. ಇವತ್ತು ಸ್ಪೆಷಲ್ ಆಗಿ ಮೊಮ್ಮಗಳ ಬರ್ತ್ಡೇ ಅಂತ ಅಂದ್ಬಿಟ್ಟು ಪಲ್ಯ ಮಾಡ್ಕೊಂಡಿದ್ರು, ಬೀನ್ಸ್ ಪಲ್ಯ, ಹಾಗೆ ಚಿಕನ್ ಸಾರು ಮಾಡ್ಕೊಂಡಿದ್ರು. ಆಮೇಲೆ ರೊಟ್ಟಿ, ಪಾಯಸ, ಮಧ್ಯಾಹ್ನದ ಅಡುಗೆನ ಅಮ್ಮ ಮಾಡ್ಕೊಂಡಿದ್ರು. ಸಂಜೆಗೇನು ಮಾಡಬೇಡಿ, ನಾನು ಬಿರಿಯಾನಿ ಮಾಡ್ತೀನಿ ಅಂತ ಹೇಳಿದ್ದೆ ಅಮ್ಮನಲ್ಲಿ. ಹಾಗಾಗಿ ಸಿಂಪಲ್ ಆಗಿ ಮೊಮ್ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಮಾಡಿರುವಂತಹ ಅಡುಗೆ ಇದು. ಅಜ್ಜಂದಿರಿಗೆ ಹಾಗೆ ಅಲ್ವಾ, ಮೊಮ್ಮಕ್ಕಳು ಅಂತ ಹೇಳಿದರೆ ಅದೇನೋ ತುಂಬ ಪ್ರೀತಿ. ಮಕ್ಕಳಿಗಿಂತ ಜಾಸ್ತಿ ಪ್ರೀತಿ ಮೊಮ್ಮಕ್ಕಳ ಮೇಲೆ ಇರುತ್ತೆ ಅಜ್ಜಂದಿರಿಗೆ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಅದು 100% ನಿಜ ಕೂಡ. ಸೊ ಪಾಯಸ ಕೂಡ ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಚಿಕನ್ ಸಾರಂತೂ ಸಖತ್ತಾಗಿತ್ತು. ರೊಟ್ಟಿ ಜೊತೆಗೆ ಒಂದು ಹೇಳಿ ಮಾಡಿಸಿದ ರೀತಿ ಇತ್ತು. ಪೊಡಿ ಚಟ್ನಿ. ಹಾಯ್ ಬನ್ ಹಾಯ್ ನೀ ಕುಮ್ರಾನಿ ಒಂದು ಕಮೆಂಟ್ ಬರ್ತಿತ್ತು ಹಾಯ್ ಕೌಶಿ ಇಂದು ಒಂದು ವಿಡಿಯೋ ಬರ್ತಿತ್ತು. ಎಟ್ಟಿ ಚಟ್ನಿ ಸೂಪರ್ ಆಗಿ ಚೂಪಾಗಲಿ ಸೂಪರ್ ಆಗ್ತವೆ, ಕ್ರಿಸ್ಪಿ ಆಗಿದೆ. ಮೊನ್ನೆ ಮಾಡಿದ ಸುಮಾರು ದಿನ ಇದೆ ಮಂತದ್ದು, ಮೊನ್ನೆ ಮಾಡಿದ್ದಾರೆ. 6 ಮಂತ್ ತನಕ ಏನಾಗಲ್ಲಂತೆ. ಸಣ್ಣ ಸಣ್ಣ ಸಿಗಡಿ ಬರುತ್ತಲ್ವಾ, ಅದರದ್ದು ಚಟ್ನಿ ಸಖತ್ತಾಗಿದೆ. ಎಷ್ಟು ಕ್ರಿಸ್ಪಿ ಆಗಿದೆ ಗೊತ್ತಾ. ನನಗಾಗಲ್ಲ ಈ ಥರ ಮಾಡ್ತೀನಿ ನಾನು, ಬಟ್ ಈ ಥರ ಬರಲ್ಲ ಆಯ್ತಾ ಟೇಸ್ಟು, ಏನಾಗಲ್ಲ. ನನ್ನ ತಮ್ಮ ದುಬೈಗೆ ಹೋದ ಮೊನ್ನೆ. ಸೊ ಅವನು ಹೋಗಬೇಕಿದ್ರೆ ಅವನಿಗೆ ಮಾಡಿಕೊಟ್ಟಿದ್ದಾರಂತೆ, ಒಂದು ದೊಡ್ಡ ಬಾಕ್ಸಲ್ಲಿ ಮಾಡಿಕೊಟ್ಟಿದ್ದಾರಂತೆ. 6 ಮಂತ್ ತನಕ ಏನಾಗಲ್ಲ ಅಂತ ಹೇಳ್ತಾರೆ. ಹೊರಗಡೆ ಇಡ್ತಾರೆ, ಫ್ರಿಜ್ ಒಳಗಡೆ ಇಡಲ್ಲ, ಹೊರಗಡೆ ಇಡ್ತಾರೆ. ನೋಡೋ ನೆಕ್ಸ್ಟ್ ಟೈಮ್ ಉಜ್ರೆಗೆ ಬಂದಾಗ ಅಮ್ಮನ ಕೈಲಿ ಮಾಡಿಸುವ, ನಿಮಗೆ ಕೂಡ ತೋರಿಸ್ತೀನಿ ರೆಸಿಪಿನ.
ಈಗ ಊಟ ಮಾಡಬೇಕು. ಎಲ್ಲ ರೆಡಿ ಆಯಿತು. ಅನ್ನ, ಚಿಕನ್ ಸಾರು, ರೊಟ್ಟಿ, ಪಲ್ಯ, ಆಮೇಲೆ ಪಾಯಸ. ಮೊಮ್ಮಗಳ ಹುಟ್ಟು ಹಬ್ಬಕ್ಕೆ ಅಜ್ಜಿಯ ಕೈ ರುಚಿ ಇವತ್ತು. ಅಜ್ಜಿಯ ಅಡುಗೆ ತೋಜೆ ಪಾಯಸ ಮಾಡಿದ್ದಾರೆ, ಚಿಕನ್ ಮಾಡಿದ್ದಾರೆ, ಆಮೇಲೆ ಪಲ್ಯ ಮಾಡಿದ್ದಾರೆ. ಇನ್ನು ನೈಟ್ ನಂದು ಮತ್ತು ಕೌಶಿದ್ದು ಬಿರಿಯಾನಿ. ನೈಟ್ ಡಿಪಾರ್ಟ್ಮೆಂಟ್, ಕಿಚನ್ ಡಿಪಾರ್ಟ್ಮೆಂಟ್ ನಮಗಿಬ್ಬರಿಗೆ. ಹೌದು. ಓಕೆ, ಇವಾಗ ಊಟ ಮುಗಿಸಿ ಆಮೇಲೆ ಒಂದು ಸಲ ಪೇಟೆಗೆ ಹೋಗ್ಲಿಕ್ಕೆ ಉಂಟು. ಕೇಕ್ ತಂದಿಲ್ಲ, ಕೇಕ್ ತರಬೇಕು ನಾವು. ಅಂದರೆ ಉಜಿರೆಯಿಂದನೇ ತರಬೇಕು ಅಂತ ಅಂದ್ಕೊಂಡ್ವಿ, ಆದರೆ ಬೇಗ ಬಂದಿದ್ದೀವಲ್ವಾ. ಕೇಕ್ ಶಾಪ್ ಓಪನ್ ಕೂಡ ಆಗಿರ್ಲಿಕ್ಕಿಲ್ಲ 8ವರೆಗೆ. ನಾವು 10 ಗಂಟೆಗೆ ಎಲ್ಲಿಗೆ ರೀಚ್ ಆಗಿದ್ದೀವಿ. ಸೊ ಹಾಗಾಗಿ ಇನ್ನು ಪುತ್ತೂರಿಂದ ತರೋಣ ಅಂತ ಹೇಳಿ. ಸೆವೆಂತ್ ಹೆವನ್ ಅವರದ್ದು ಪುತ್ತೂರಲ್ಲಿ ಕೂಡ ಇದೆ, ಶಾಪ್ ಇದೆ. ಉಜಿರೆಯಲ್ಲಿ ಕೂಡ ಇದೆ. ಉಜಿರೆಯಿಂದ ಕೂಡ ನಾವು ಅಂದರೆ ಉಜಿರೆಯಲ್ಲಿ ಕೂಡ ಅಲ್ಲಿಂದಲೇ ತೊಗೊಳ್ಳೋದು ನಾವು. ಸೆವೆಂತ್ ಹೆವನ್ ಅವರದ್ದು ಕಲರ್ ಗ್ರೇಡಿಂಗ್ ಎಲ್ಲ ತುಂಬ ಕಡಿಮೆ ಅಂತ ಹೇಳ್ತಾರೆ ಅಲ್ಲಿ. ಸೊ ಹಾಗಾಗಿ ಚೆನ್ನಾಗಿರುತ್ತೆ. ಪ್ಯೂರ್ ವೆಜ್ ಮಾತ್ರ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಪುತ್ತೂರಲ್ಲಿ ಕೂಡ ಇದೆ. ಇನ್ನು ಪುತ್ತೂರಿಂದ ಹೋಗಿ ಕೇಕ್ ತರಬೇಕು. ಹಾಗೆ ಬಿರಿಯಾನಿ ಮಾಡಲಿಕ್ಕೆ ಏನು ತಂದಿಲ್ಲ ನಾವು, ಚಿಕನ್ ಐಟಮ್ ಎಲ್ಲ. ಸೊ ಗ್ರೋಸರೀಸ್ ಎಲ್ಲ ಆಗಬೇಕು ಕೆಲವೊಂದು, ಅದನ್ನೆಲ್ಲ ತರಬೇಕು. ಊಟ ಮುಗಿಸಿ ಬೇಗ ಹೋಗಿ ಬೇಗ ಬರಬೇಕು. ಊಟ ಎಲ್ಲ ಮುಗಿಸಿ ಒಂದು 2:15 ಹೊತ್ತಿಗೆ ನಾವು ಮನೆಯಿಂದ ಪುತ್ತೂರಿಗೆ ಹೊರಟ್ವಿ ಕೇಕ್ ತರೋಣ ಅಂತ ಅಂದ್ಬಿಟ್ಟು. ಯೂಶ್ವಲಿ ನಾವು ಯಾವಾಗಲೂ ನಮ್ಮ ಒಂದು ಮನೆಯಲ್ಲಿ ಏನಾದರೂ ಫಂಕ್ಷನ್, ಇವಾಗ ಆ್ಯನಿವರ್ಸರಿ, ಮಕ್ಕಳ ಬರ್ತ್ಡೇ ಅಂತ ಇದ್ದರೆ ನಾನು ಜಾಸ್ತಿಯಾಗಿ ಹೋಗೋದಂತ ಹೇಳಿದರೆ ಸೆವೆಂತ್ ಹೆವೆನ್ ಕೇಕ್ ಶಾಪ್ಗೆ. ನನಗೆ ತುಂಬ ಇಷ್ಟ. ಪ್ಯೂರ್ ವೆಜ್ ಆಗಿರುತ್ತೆ, ಬಟ್ ತುಂಬಾ ಟೇಸ್ಟಿಯಾಗಿರುತ್ತೆ. ಕಲರ್ ಗ್ರೇಡಿಂಗ್ ಕೂಡ ಕಮ್ಮಿ ಇರೋದ್ರಿಂದ ಒಂದು ಹೆಲ್ದಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಒಂದು ಮಟ್ಟಿಗೆ. ಸೊ ಹಾಗಾಗಿ ಇವತ್ತು ಬಡವರಲ್ಲಿರುವಂತಹ ಸೆವೆಂತ್ ಹೆವೆನ್ ಕೇಕ್ ಶಾಪ್ಗೆ ಬಂದ್ವಿ. ಇಲ್ಲಿ ಕೇಕ್ನ ಆರ್ಡರ್ ಮಾಡಿಬಿಟ್ಟು ಹಾಗೆ ವಾಪಸ್ ನಾವು ಬೇರೆ ಸ್ವಲ್ಪ ಚಿಕ್ಕ ಪುಟ್ಟ ಶಾಪಿಂಗ್ ಇತ್ತು ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಈ ಕೇಕ್ ಶಾಪ್ ಒಳಗಡೆ ಬಂದಾಗ ನನಗೆ ಸೇಮ್ ಉಜಿರೆಯಲ್ಲಿರುವಂತಹ ಒಂದು ಕೇಕ್ ಶಾಪ್ ಥರನೇ ಫೀಲ್ ಆಯಿತು. ನನ್ನ ಮಗಳು ಕೂಡ ಹೇಳ್ತಾ ಇದ್ಲು, ಒಂದೇ ಥರ ಇದೆ ಅಲ್ವಾ ಅಮ್ಮ, ಅದು ಆ ಒಂದು ಫ್ಲೇವರ್ ಒಂದೇ ಥರ ಇದೆಯಲ್ವ ಅಂತ ಅಂದ್ಬಿಟ್ಟು. ಸೊ ನನಗೆ ಕೂಡ ಹೌದು ಅಂತ ಅನ್ನಿಸ್ತು. ಇವಾಗ ಎಗ್ ಹಾಕಿರುವಂತಹ ಕೇಕ್ ಆದರೆ ಸ್ವಲ್ಪ ಏನೋ ಒಂಥರ ಸ್ಮೆಲ್ ಬರುತ್ತೆ ಆ ಕೇಕ್ ಶಾಪ್ ಒಳಗಡೆ ಹೋಗಬೇಕಿದ್ರೆ. ಬಟ್ ಇದು ಹಾಗಲ್ಲ, ಅದರ ಒಂದು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗೆ ಇವಾಗ ಕೇಕ್ ಆರ್ಡರ್ ಕೊಟ್ಟು ಇಲ್ಲೇ ಒಂದು GL1 ಅವರದ್ದು ಹೊಸದಾಗಿ ಮಾಡಿರುವಂತಹ ಒಂದು ಚಿಕ್ಕದಾದಂತಹ ಒಂದು ಮಾಲ್ ಇದೆ. ಈ ಮಾಲ್ಗೆ ಒಂದ್ಸಲ ಬಂದು ಹೋಗೋಣ, ನೋಡಿ ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಫಸ್ಟ್ ಟೈಮ್ ನಾನು ಬಂದಿರುವಂಥದ್ದು. ಹೊಸದಾಗಿ ಮಾಡಿರೋದ್ರಿಂದ ಅಷ್ಟೊಂದು ಶಾಪ್ಗಳು ಇಲ್ಲ ಈ ಒಂದು ಮಾಲಲ್ಲಿ, ಸ್ವಲ್ಪ ಕಡಿಮೆ ಇದೆ. ಇನ್ನೂ ನೆಕ್ಸ್ಟ್ ಮಾಡ್ಬೋದು ಅಂತ ಅನ್ಕೋತೀನಿ. ಕೆಲವೊಂದು ಡ್ರೆಸ್ ಶಾಪ್ಗಳಿತ್ತು, ಹಾಗೆ ಕೆಲವೊಂದು ಮಕ್ಕಳು ಆಟ ಆಡುವಂತಹ ಕೆಲವೊಂದು ಐಟಮ್ಸ್ಗಳೆಲ್ಲ ಇತ್ತು. ಸೊ ಹಾಗೆ ಇಲ್ಲೊಂದು ಮಾರ್ಟ್ ಇತ್ತು. ಈ ಮಾರ್ಟ್ ಒಳಗಡೆ ಬಂದ್ಬಿಟ್ಟು ಇವಾಗ ಡ್ರೆಸ್ ನೋಡ್ತಾ ಇದ್ದೀನಿ. ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿತ್ತು, ಬಟ್ ನನಗೆ ಯಾವುದು ಕೂಡ ಅಷ್ಟೊಂದು ಇಷ್ಟ ಆಗಿಲ್ಲ. ಮಾರ್ಟಿಗೆ ಹೋಗ್ಬಿಟ್ಟು ಬಂದ್ವಿ. ಅಲ್ಲಿ ನಾವು ಏನು ಶಾಪಿಂಗ್ ಮಾಡಿಲ್ಲ, ಅಷ್ಟೊಂದು ಇಷ್ಟ ಆಗಿಲ್ಲ ನನಗೆ. ಅದೇ ನಿಮಗೆ ತೋರಿಸಿದೆ ಅಲ್ವಾ, ಅದೊಂದು ಮಾತ್ರ ಇಷ್ಟ ಆಯಿತು. ಬಟ್ ಯಾಕೋ ಬೇಡ ಅಂತ ಅನ್ನಿಸ್ತು. ಸೊ ಹಾಗಾಗಿ ತೊಗೊಂಡಿಲ್ಲ. ಮತ್ತು ಇದ್ದದ್ದೆಲ್ಲ ಐಟಮ್ಸ್ ಬ್ರ್ಯಾಂಡೆಡ್ ಐಟಮ್ಸ್, ಒಳ್ಳೆ ಕ್ವಾಲಿಟಿಯಲ್ಲಿತ್ತು. ಬಟ್ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಕಲೆಕ್ಷನ್ ಸ್ವಲ್ಪ ಕಡಿಮೆ ಇದೆ, ಬಿಟ್ಟರೆ ಮತ್ತೆ ತೊಂದರೆ ಇಲ್ಲ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿತ್ತು. ಎಲ್ಲದರ ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು. ಆ ಒಂದು ರೇಟಿಗೆ ವರ್ತ್, ಪ್ರೈಸ್ ಜಾಸ್ತಿ ಏನೂ ಇಲ್ಲ, ಆ ರೇಟಿಗೆ ವರ್ತಿತ್ತು. ಕಾಟನ್, ಪ್ಯೂರ್ ಕಾಟನಲ್ಲಿತ್ತು. ಎಲ್ಲ ಟಾಪ್ಸ್ ಎಲ್ಲ ಪ್ಯೂರ್ ಕಾಟನ್ ಇತ್ತು. ಪ್ಲಾಜೋ ಪ್ಯಾಂಟ್ ಎಲ್ಲ ಚೆನ್ನಾಗಿತ್ತು. ಜೀನ್ಸ್ ಟಾಪ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಮಾತ್ರ. ಅದು ಇಷ್ಟ ಆಯಿತು ನನಗೂ. ಸೊ ನಮ್ಮ ಹತ್ರ ತಗೊಂಡಿಲ್ಲ ಏನು. ವಾಪಸ್ ಇವಾಗ ಕೇಕ್ ಶಾಪ್ ಹತ್ರ ಬಂದ್ವಿ. ಕೇಕ್ಗೆ ಆರ್ಡ್ರ್ ಕೊಟ್ಟು ಹೋಗಿದ್ವಿ ಅಲ್ವಾ, ಅದನ್ನು ತಗೊಂಡು ಇನ್ನು ಸೀದಾ ಮನೆಗೆ ಹೋಗೋದು. ಸ್ವಲ್ಪ ಗ್ರೋಸರೀಸ್ ಎಲ್ಲ ತೊಗೊಳೋದಕ್ಕಿದೆ, ನೈಟ್ ಬಿರಿಯಾನಿ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ಚಿಕ್ಕ ಪುಟ್ಟ ಗ್ರೋಸರೀಸ್ ಎಲ್ಲ ತೊಗೊಂಡು ಇನ್ನು ಸೀದಾ ಮನೆಗೆ ಹೋಗೋದು ಅಷ್ಟೇ. ಬೆಳಿಗ್ಗೆ ನನಗೆ ವೀಡಿಯೋ ಮಾಡೋದಕ್ಕೇನೆ ಆಗಿಲ್ಲ ಆಯ್ತು ಅವಳದು ಸರಿಯಾಗಿ. ಅದು ಬೆಳಿಗ್ಗೆ ಹಾಕಿರುವಂಥ ಡ್ರೆಸ್ ಸ್ವಲ್ಪ ತೋರಿಸಿದ್ದೀನಿ ಅಷ್ಟೇ, ಕಾರಲ್ಲಿ ಹೋಗಬೇಕಿದ್ರೆ. ಆ ಡ್ರೆಸ್ ನನ್ನ ತಮ್ಮ ತೆಗೆದುಕೊಟ್ಟಿರುವಂಥದ್ದು. ಇನ್ನು ನೈಟ್ ಇವತ್ತೊಂದು ಬರ್ತ್ಡೇ ಸೆಲೆಬ್ರೇಷನ್ಗೆ ಹಾಕ್ತಾಳೆ, ಅದು ಕೂಡ ತಮ್ಮನ ಲೆಕ್ಕದಲ್ಲಿ ಅವನೇ ಕೊಟ್ಟಿರುವಂಥದ್ದು 2 ಡ್ರೆಸ್ ಕೂಡ. ಸೊ ಅಷ್ಟೇ.
ಹಾಗೆ ಪುತ್ತೂರು ನೆಹರು ನಗರದಲ್ಲಿ ಒಂದು ಮಂಗಳ ಸ್ಟೋರ್ ಅಂತ ಅಂದ್ಬಿಟ್ಟು ಸ್ಟೋರ್ ಇದೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಗ್ರೋಸರೀಸ್ ಸಿಗುತ್ತೆ, ಹಾಗೆ ವೆಜಿಟೇಬಲ್ಸ್ ಸಿಗುತ್ತೆ, ಫ್ರೂಟ್ಸ್ ಸಿಗುತ್ತೆ, ಎಲ್ಲಾನು ಒಂದೇ ಕಡೆ ಸಿಗೋದ್ರಿಂದ ಇಲ್ಲೇ ಕಾರ್ ನಿಲ್ಲಿಸ್ಬಿಟ್ಟು ಇವಾಗ ಎಲ್ಲ ಗ್ರೋಸರೀಸ್ ಎಲ್ಲ ತಗೊಂಡು ಸ್ವಲ್ಪ ಏನು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲ ಬೇಕಿತ್ತು. ಅದೆಲ್ಲವನ್ನ ತಗೊಂಡು ನನ್ನ ಹಸ್ಬೆಂಡ್ ಹಾಗೆ ಮಗಳು 3 ಜನ ದಹಿ ಪುರಿ ತಿಂದ್ರು. ಚಾಟ್ಸ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ರು. ತಿಂದಿಲ್ಲ, ಭಯ ಆಯ್ತು ನನಗೆ, ಅಂದ್ರೆ ಬೇಡ ಅಂತ ಅನ್ನಿಸ್ತು. ಹೆಲ್ತ್ ಹೇಗೂ ಅಪ್ಸೆಟ್ ಆಗಿದೆ ಅಲ್ವಾ, ಇನ್ನು ಅದಿದ್ದು ತಿಂದ್ಕೊಂಡು ಜಾಸ್ತಿ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ತಿಂದಿಲ್ಲ. ಮನೆಗೆ ಬಂದ ಕೂಡಲೇ ಬಿರಿಯಾನಿ ಮಾಡೋದಕ್ಕೆ ಶುರು ಮಾಡಿದ್ವಿ. ಇವತ್ತಿನ ರೆಸಿಪಿ ಮಾತ್ರ ಶೇರ್ ಮಾಡೋದಕ್ಕೆ ಆಗಿಲ್ಲ, ಟೈಮ್ ಸ್ವಲ್ಪ ಶಾರ್ಟೇಜ್ ಆಯಿತು, ಹಾಗಾಗಿ ಮಾಡಿಲ್ಲ. ಇನ್ನು ನಮ್ಮ ಕೌಶಿ ಮಗನಿಗೋಸ್ಕರ ಅಂತ ಅಂದ್ಬಿಟ್ಟು ಇಲ್ಲಿ ಬಾಳೆಹಣ್ಣಿನ ಪ್ಯೂರಿ ರೆಡಿ ಮಾಡ್ಕೊಂಡಿದ್ದಾಳೆ. ಅವಳು ಇವಾಗ ಫುಡ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ನೆಕ್ಸ್ಟ್ ನಮ್ಮ ಮನೆಗೆ ಬಂದಾಗ ನಿಮಗೆ ಅವನ ಒಂದು ಫುಡ್ ರೂಟೀನ ತಿಳಿಸ್ತೀನಿ, ಯಾವ ಥರ ಕೊಡ್ತಾಳೆ ಅವಳು ಅಂತ ಅಂದ್ಬಿಟ್ಟು. ಹಾಗೆ ಸಂಜೆ ಎಲ್ಲರೂ ಬಂದಿದ್ದಾರೆ ನೋಡಿ, ಮಾವಂದಿರು, ಅತ್ತೆಯಂದಿರು, ಹಾಗೆ ದೊಡ್ಡಮ್ಮನ ಮಗ ಎಲ್ಲರೂ ಇದ್ದಾರೆ. ಎಲ್ಲರೂ ಸೇರಿಬಿಟ್ಟು ಆದ್ವಿಯ ಒಂದು ಬರ್ತ್ಡೇನ ಸಿಂಪಲ್ ಆಗಿ ಸೆಲೆಬ್ರೇಷನ್ ಮಾಡೋಣ, ಕೇಕ್ ಕಟಿಂಗ್ ಮಾಡೋಣ ಅಂತ ಇಲ್ಲಿ ಮಾಡ್ತಾ ಇದ್ದೀವಿ. ಫಸ್ಟ್ ಟೈಮ್ ಈ ವರ್ಷ ಆದ್ವಿ ಅಜ್ಜಿ ಮನೆಯಲ್ಲಿ ಕೇಕ್ ಕಟಿಂಗ್ ಮಾಡ್ತಾ ಇರುವಂಥದ್ದು, ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇರುವಂಥದ್ದು. ಇವತ್ತಿಗೆ ಅವಳಿಗೆ 14 ಇಯರ್ಸ್ ಕಂಪ್ಲೀಟ್ ಆಯಿತು. ಇಲ್ಲಿ ತನಕ ಅಪ್ಪನ ಮನೆಯಲ್ಲೇ ಮಾಡ್ತಾ ಇದ್ಲು, ಅಂದರೆ ನಮ್ಮ ಉಜ್ರೆಯಲ್ಲೇ ಮಾಡ್ತಾ ಇದ್ಲು ಬರ್ತ್ಡೇ ಸೆಲೆಬ್ರೇಷನ್. ಈ ವರ್ಷ ಮಾತ್ರ ಫಸ್ಟ್ ಟೈಮ್ ಇದು ನನ್ನ ಅಮ್ಮನ ಮನೆಯಲ್ಲಿ, ಅವಳ ಅಜ್ಜಿ ಮನೆಯಲ್ಲಿ ಮಾಡ್ತಾ ಇರುವಂಥದ್ದು. ಯಾಕೋ ಒಂಥರ ಖುಷಿ ಆಯಿತು ಮಾತ್ರ. ಆದರೂ ತಂಗಿ ಮತ್ತು ತಮ್ಮ ಇರಬೇಕಿತ್ತು ಅಂತ ಅನ್ನಿಸ್ತಾ ಇತ್ತು, ಬೇಜಾರಾಗ್ತಾ ಇತ್ತು ಅವರ ನೆನಪಾದಾಗ. ಕೇಕ್ ಕಟ್ಟಿಂಗ್ ಎಲ್ಲ ಆದ ನಂತರ ಬಂದವರೆಲ್ಲರಿಗೆ ಕೂಡ, ಅಂದರೆ ಹತ್ರನೇ ಇರೋದು ನಾವೆಲ್ಲರೂ ಕೂಡ, ಸೊ ಎಲ್ಲರೂ ಕೂಡ ಇಲ್ಲಿ ಇವಾಗ ಬಿರಿಯಾನಿ ತಿಂತಾ ಇದ್ದಾರೆ. ಇಷ್ಟ ಸ್ನೇಹಿತರೆ ಇವತ್ತಿನ ಲಾಗ್. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಅಲ್ಲಿ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್.